ಟರ್ನ್ ಆಗ್ತಾ ಇದ್ದ ತಕ್ಷಣನೇ ಬಂದು ಬಾಯಿ ಹಾಕ್ಬಿಟ್ಟು ನಾನು ಒಂದು ಕಾಲನೇ ಎಳ್ಕೊಂಡ್ಬಿಡ್ತು ಸರ್. ಎಷ್ಟು ಯಾವ ಲೆವೆಲ್ ಅಂತ ಬಿಗಿ ಪ್ರಾಬ್ಲಮ್ ಅಂತಂದರೆ ಇವಾಗ ಆಗಿ ಒಂದಲ್ಲ 2 ಇನ್ಸಿಡೆಂಟ್ ಆಗಿದೆ ಇಲ್ಲಿ. ಬೆಂಗಳೂರು ನಗರದಲ್ಲಿ ಬೀದಿ ನಾಯಿಗಳ ಹಾವಳಿ ಜಾಸ್ತಿ ಆಗ್ತಾ ಇದೆ. ದಿನೇ ದಿನೇ ಮಹಿಳೆಯರು, ಮಕ್ಕಳು, ಚಿಕ್ಕವರು, ದೊಡ್ಡವರು ಒಂದೇ ಕಾಟ ಕೊಡ್ತಾ ಇರ್ತಕ್ಕಂಥ ಬೀದಿ ನಾಯಿಗಳ ಹಾವಳಿ ಯಲಹಂಕದ ವಾರ್ಡ್ ನಂಬರ್ 3 ಅಟ್ಟೂರು ವಾರ್ಡ್ಗೆ ಸೇರಿರ್ತಕ್ಕಂಥ ಗಣಪತಿ ದೇವಸ್ಥಾನ, ತಿರುಮಲ ನಗರದಲ್ಲಿರೋಂಥ ಗಣಪತಿ ದೇವಸ್ಥಾನ ರಸ್ತೆಯಲ್ಲಿ ಒಬ್ಬ ಅಜ್ಜಿಗೆ ಅಂಗನವಾಡಿಲಿ ಕೆಲಸ ಮಾಡ್ತಕ್ಕಂಥ ಕಾರ್ಯಕರ್ತೆ, ಸುಮಾರು 53 ವರ್ಷದ ಮುನಿಯಮ್ಮ ಅಂತಕ್ಕಂಥ ಅಜ್ಜಿಗೆ ಬೀದಿ ನಾಯಿ ಕಚ್ಚಿರೋಂಥದ್ದು. ನಮ್ಮ ಎಡಭಾಗದಲ್ಲಿ ಏನು ನಾವೀಗ ಬರ್ತಾ ಇದ್ದೀವಿ, ಇಲ್ಲಿರ್ತಕ್ಕಂಥ ನೋಡಿ, ಈ ಮನೆಯ ಕಾಂಪೌಂಡ್ ಒಳಗಡೆ ಮಲಗಿರ್ತಕ್ಕಂಥ ನಾಯಿ ಏನೋ ಕಚ್ಚಿ ತೊಂದರೆ ಮಾಡಿರೋವಂಥದ್ದು. ತುಂಬ ತೊಂದರೆ ಮಾಡಿರೋವಂಥದ್ದು ನಾಯಿ ಇದಾಗಿದ್ದು. ನೋಡಿ ಬೊಗಳ್ತಾ ಇದೆ ನೋಡಿ. ಈ ಕಾಂಪೌಂಡ್ ಒಳಗಡೆ ನೋಡಿ, ಇಲ್ಲೇ ಏನು ವಿಡಿಯೋದಲ್ಲಿ ನೋಡ್ತಾ ಇದ್ದೀವಿ, ಆ ನಾಯಿ ಅಜ್ಜಿಯ ಕಾಲನ್ನು, ಎಡಗಾಲನ್ನು ಕಚ್ಚಿರೋದ್ರ ಪರಿಣಾಮ ಮಾಂಸ ಕಂಡಂಗೆ ಕಿತ್ಕೊಂಡು ಬಂದಿರ್ತಕ್ಕಂಥ ಈ ಹಿನ್ನೆಲೆಯಲ್ಲಿ ಅಜ್ಜಿನೇ ಮಾತನಾಡಿಸ್ತಕ್ಕಂಥ ಪ್ರಯತ್ನ ಪಡೋಣ. ಈಗ ನೋಡಿ, ಈ ಬೀದಿ ನಾಯಿಗಳನ್ನು ತೊಂದರೆ ಮಾಡ್ತಾ ಇರೋದ್ರಿಂದ ಅದನ್ನು ಹಿಡಿಲಿಕ್ಕೆ ಬಂದಿರತಕ್ಕಂಥ ತಂಡ BBMP ಸಹ ಈ ಬಗ್ಗೆ BBMP ಅಧಿಕಾರಿಗಳ ಗಮನಕ್ಕೆ ತಂದಾಗ BBMP ಅಧಿಕಾರಿಗಳು ಸಹ ಅದನ್ನು ಹಿಡಿಲಿಕ್ಕೆ ಬಂದಿರತಕ್ಕಂಥದ್ದು. ಇಲ್ಲಿ ಅಜ್ಜಿ ಇದ್ದಾರೆ, ಅಜ್ಜಿನೇ ಮಾತನಾಡಿಸೋಣ. ಈ ಅಕ್ಕಪಕ್ಕ ಇರ್ತಕ್ಕಂಥ CCTV ಕ್ಯಾಮ್ರಾದಲ್ಲಿ ಈ ನಾಯಿಯ ದಾವಳಿಯ ತೀವ್ರತೆ ರೆಕಾರ್ಡ್ ಆಗಿದೆ. ಅಜ್ಜಿನ ಮಾತಾಡ್ಸೋಣ, ಏನಾಯಿತು ಹೇಗಾಯಿತು ಅಂತ. ಅಮ್ಮ ನಮಸ್ತೆ, ಅವತ್ತು ಏನಾಯಿತು? ನೆನ್ನೆ ಬೆಳಗ್ಗೆ ನಾನು ಅಂಗನವಾಡಿಗೆ ಡ್ಯೂಟಿಗೆ ಹೋಗ್ತಿದ್ದೆ ಸರ್. ಹೋಗ್ತಿದ್ದಾಗ ನಾವು ಗಾಡಿ ಟರ್ನ್ ಆದಾಗ ಇಲ್ಲಿ ಎದುರು ಮನೆಯಲ್ಲಿ ಸೀಟ್ ಮನೆ ಅದರಲ್ಲಿ ಒಂದು ನಾಯಿ ಇದ್ದಿತ್ತೇನೋ ನಾನು ನೋಡಿಲ್ಲ ಸರ್. ನಾನು ಹಿಂಗೆ ಟರ್ನ್ ಆಗ್ತಾ ಇದ್ದ ತಕ್ಷಣನೇ ಬಂದು ಬಾಯಿ ಹಾಕ್ಬಿಟ್ಟು ನಾನು ಒಂದು ಕಾಲನೇ ಎಳ್ಕೊಂಡ್ಬಿಡ್ತು ಸರ್. ಗಾಯನ ತೋರಿಸ್ಬೋದಮ್ಮ? ನೋಡಿ ಸರ್, ನೋಡಿ, ಅದು ಹಿಡ್ಕೊಂಡಿದ್ದು ರಭಸಕ್ಕೆ TVS ಅಲ್ಲಿ ಇವರು ಮತ್ತು ಯಜಮಾನರು ಸಾಗ್ತಾ ಇರ್ಬೇಕಾದ್ರೆ ಟರ್ನ್ ಮಾಡ್ಕೊಂಡಿದ್ದಾರೆ. ಟರ್ನ್ ಮಾಡ್ಕೊಂಡು ಕೂಡಲೇ ಕಾಲಿಗೆ ಬಾಯಿ ಹಾಕಿದೆ. ಗಾಡಿ ಮೂವ್ ಆಗ್ತಾಯಿದ್ರು, ಅದನ್ನು ಬಿಡದೇ ಇರೋ ಕಾರಣಕ್ಕೆ ಅದನ್ನು ಹೇಗಾದರೂ ಮಾಡಿ ಬಿಡಿಸ್ಕೋಬೇಕು ಅಂತೇಳಿ ಆಗದೆ ಬಿದ್ದೋಗಿದ್ದಾರೆ. ಬಿದ್ದೋ ಸಂದರ್ಭದಲ್ಲಿ ನೋಡಿ, ಈ ಮನೇಲಿ ಕೆಲಸ ಮಾಡ್ತಕ್ಕಂಥ ಕೆಲಸಗಾರರು ಆ ಅಜ್ಜಿಗೆ ರಕ್ಷಣೆ ಕೊಟ್ಟು ಕಾಪಾಡ್ತಕ್ಕಂಥ ಕೆಲಸ ಆಗಿದೆ. ಈಗ ಈ ಸ್ಥಳೀಯರಿದ್ದಾರೆ, ಸ್ಥಳೀಯರನ್ನೇ ಮಾತನಾಡಿಸ್ತಕ್ಕಂಥ ಪ್ರಯತ್ನ ಪಡೋಣ. ಏನು ಹೇಳ್ತಾರೆ ಕೇಳೋಣ. ಸರ್, ಬೀದಿ ನಾಯಿಗಳ ಹಾವಳಿ ಜಾಸ್ತಿ ಆಗ್ತಾ ಇದೆ, ಏನು ಕ್ರಮ ಜರುಗಿಸಬೇಕು BBMP? BBMP ಏನಂತಂದರೆ, ಒಂದು ಈ ಚಿಕ್ಕದಿನ ಇರ್ಬೋದು, ನಮ್ಮ ಅಟ್ಟೂರಲ್ಲಿ ಸುತ್ತಮುತ್ತಲೂ ಎಷ್ಟು ಯಾವ ಲೆವೆಲ್ ಅಂತ ಬೀದಿ ನಾಯಿ ಪ್ರಾಬ್ಲಮ್ ಅಂತಂದರೆ ಇವಾಗ ಆಗಿ ಒಂದಲ್ಲ 2 ಇನ್ಸಿಡೆಂಟ್ ಆಗಿದೆ ಇಲ್ಲಿ. BBMP ಅವರು ತಕ್ಕ ಕ್ರಮ ಏನಂದರೆ ಆ ನಾಯಿಗಳನ್ನ ತಗೊಂಡೋಗಿ ಅದಕ್ಕೇನು ಸಂಬಂಧಪಟ್ಟಂತೆ ಇದು ಮಾಡ್ದ ಅಂತಂದರೆ ಕೊನೆಪಕ್ಷ ಮಕ್ಕಳು ಮರಿಗಳು ಓಡಾಡ್ತಾ ಇದ್ದಾರಲ್ಲ, ಅದೊಂದು ತುಂಬ ಹೆಲ್ಪ್ ಆಗ್ತದೆ. BBMP ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಸರ್. ಈಗ ಮುಖ್ಯವಾಗಿ ಈ ಭಾಗದಲ್ಲಿ ಮಕ್ಕಳು, ಮುಖ್ಯವಾಗಿ ಉತ್ತರ ಕರ್ನಾಟಕ ಬೇರೆ ಬೇರೆ ಭಾಗಗಳಿಂದ ಬರ್ತಕ್ಕಂಥ ಬಡವರ ಮಕ್ಕಳು ಜಾಸ್ತಿ ಓಡಾಡ್ತಾರೆ, ಸ್ಕೂಲ್ ಮಕ್ಕಳೆಲ್ಲ ಓಡಾಡ್ತಾ ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಅವ್ರ ಮೇಲೆ ನಾನು ದಾಳಿ ಮಾಡಿದ್ರೆ ಏನು ಗತಿ? ಅದೇ ಸರ್, ಏನು ಮಾಡೋಕ್ಕಾಗುತ್ತೆ? ದಾಳಿ ಮಾಡಿದ್ರೆ ಯಾರು ಹೊಣೆ ಆಗ್ತಾರೆ? ಯಾರು ಚಾನ್ಸ್ ಈಗ ಆದ್ರಿಂದ ನಾಯಿಗಳು ಹಿಡಿದ್ರೆ ಒಳ್ಳೇದು. ಇದು ಯಲಹಂಕ ವಾಸಿಗಳ ಮಾತು. ಬೀದಿ ನಾಯಿಗಳ ಹಾವಳಿ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ, ತೊಂದರೆ ಆಗ್ತಾ ಇದೆ. ಸಂಕಟ ಬಂದಾಗ ವೆಂಕಟರಮಣ ಎನ್ನದೆ ಈಗೇನು ತೊಂದರೆ ಆಗಿದೆ, ಆ ನಿಟ್ಟಿನಲ್ಲಿ ಬೀದಿ ನಾಯಿಗಳ ಹಾವಳಿಗೆ BBMP ಬ್ರೇಕ್ ಹಾಕಬೇಕಿದೆ. ಶಶಾಂಕ್ ಜೊತೆ ಸುರೇಶ್ ಬಾಬು, ವಿಶ್ವಭಾರತಿ ನ್ಯೂಸ್, ಯಲಹಂಕ.